ಹಾಯ್ ಗೈಸ್, ವೆಲ್ಕಮ್ ದ ಡೇ 12 ಆಫ್ 365 ಡೇ ಸೀರೀಸ್. ನಾವು ಇವಾಗ ಟೆಕ್ನಿಕಲ್ ರೌಂಡ್ಗೆ ಹೆಂಗೆ ಪ್ರಿಪೇರ್ ಆಗೋದು ಅಂತ ನೋಡೋಣ. ಟೆಕ್ನಿಕಲ್ ರೌಂಡು ನೀವು ಎಲ್ಲ ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆದಮೇಲೆ ನೆಕ್ಸ್ಟ್ ರೌಂಡ್ ಇರುತ್ತೆ, ಟೆಕ್ನಿಕಲ್ ರೌಂಡ್ ಇರುತ್ತೆ. 90% ಆಫ್ ದ ಕಂಪನೀಸು ಟೆಕ್ನಿಕಲ್ ರೌಂಡ್ನ ಕಂಡಕ್ಟ್ ಮಾಡುತ್ತೆ. ಅದರಲ್ಲಿ ಡಿ ಎಸ್ ಎ ಮತ್ತು ಕೋರ್ಸ್ ಸಬ್ಜೆಕ್ಟ್ಸ್ನ ನೀವು ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಅದರಲ್ಲಿ ಅದ್ರ ಜೊತೆಗೆ ನಿಮ್ಮ ಲಾಜಿಕ್ಕು, ನೀವು ಯಾವ ಥರ ಲಾಜಿಕಾಗಿ ಥಿಂಕ್ ಮಾಡ್ತೀರಾ, ಲಾಜಿಕಲಾಗಿ ಫಂಡಮೆಂಟಲ್ಸು, ಕೋರ್ ಫಂಡಮೆಂಟಲ್ಸ್ ಹೆಂಗಿದೆ, ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್, ನೀವು ಯಾವ ಥರ ಪ್ರಾಬ್ಲಮ್ ಸಾಲ್ವಿಂಗ್ ಅಪ್ರೋಚ್ ಹೆಂಗಿರುತ್ತೆ ಅನ್ನೋ ಈ ಥರ ಎಲ್ಲ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಈಗ ಬೇಸಿಕಲಿ ನಿಮಗೆ ತುಂಬ ಲ್ಯಾಂಗ್ವೇಜಸ್ ಗೊತ್ತಾಗಿರಬೇಕಾಗಿಲ್ಲ. ನಿಮ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಆದರೂ ಡೆಪ್ತಾಗಿ ಗೊತ್ತಿರಬೇಕು, ಮತ್ತು ಹೆಂಗೆ ಥಿಂಕ್ ಮಾಡಬೇಕು ಪ್ರಾಬ್ಲಮ್ ಸಾಲ್ವಿಂಗು, ಯಾವ ಥರ ಥಿಂಕ್ ಮಾಡಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ರೋಡ್ ಮ್ಯಾಪ್ ನೋಡಿದ್ರೆ ಫಸ್ಟಿಗೆ ಡೇಟಾ ಸೆಕ್ಸಸ್ ಕಲೀರಿ. ನಾನು ಒಂದು ಆರ್ಡರ್ ಹೇಳ್ತೀನಿ, ಅದೇ ಆರ್ಡರ್ ಕಲೀರಿ, ನಿಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ಒಂದು ಬಂದುಬಿಟ್ಟು ಅರೇಸ್ ಕಲೀರಿ. ಅದು ಅರೇಸ್ ಆದಮೇಲೆ ಸ್ಟ್ರಿಂಗ್ಸು, ಲಿಂಕ್ ಲಿಸ್ಟು, ಸ್ಟ್ಯಾಕ್ಸು ಮತ್ತು ಕ್ಯೂಸು, ಅದ್ರ ಜೊತೆ ಅದಾದಮೇಲೆ ರಿಕರ್ಷನ್ನು, ಟ್ರೀಸು ಮತ್ತು ಗ್ರಾಫ್ಸು. ಇಷ್ಟು ಒಂದು ಕಡೆಯಿಂದ ನಾನು ಹೆಂಗೆ ಯಾವ ಆರ್ಡ್ರಲ್ಲಿ ಇದೀನೋ ಅದೇ ಆರ್ಡ್ರಲ್ಲಿ ಕಲೀರಿ. ಇದಕ್ಕೆ ನೀವು ಮೆಮೊರೈಸ್ ಮಾಡಬೇಡ್ರಿ. ಸುಮ್ಮನೆ ನೀವು ಬಾಯ್ ಪಾಠ ಮಾಡೋದು ಈ ಥರ ಮೆಮೊರೈಸ್ ಮಾಡೋದು ಮಾಡಬೇಡ್ರಿ. ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ರಿಸೋರ್ಸಸ್ ನೋಡಿದ್ರೆ ಗೀಕ್ ಫಾರ್ ಗೀಕ್ಸು, ಇಲ್ಲ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ. ಬೇಕಾದ್ರೆ ಕಮೆಂಟ್ ಮಾಡಿ, ಅದಕ್ಕೂ ನಿಮಗೆ ಡೀಟೇಲ್ಸ್ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಒನ್ನು ಅಲ್ಗಾರಿದಮ್ಸ್ ಕಲೀರಿ. ಅಲ್ಗಾರಿದಮ್ಸಲ್ಲಿ ಸಾರ್ಟಿಂಗು, ಸರ್ಚಿಂಗು, ಮತ್ತು ರಿಕರ್ಷನ್, ಬ್ಯಾಕ್ ಟ್ರ್ಯಾಕಿಂಗು, ಡೈನಾಮಿಕ್ ಪ್ರೋಗ್ರಾಮಿಂಗು, ಗ್ರೀಡಿ ಅಪ್ರೋಚು, ಡಿವೈಡ್ ಆ್ಯಂಡ್ ಕಾನ್ಕರು, ಈ ಥರ ಕಾನ್ಸೆಪ್ಟ್ಸ್ ಕಲೀರಿ. ಅದಾದಮೇಲೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಒಂದು ದಿವಸ ಪ್ರಾಕ್ಟೀಸ್ ಮಾಡೋದು ಮತ್ತು ಇನ್ನೊಂದು ದಿವಸ ಬಿಡೋದು ಆ ಥರ ಮಾಡಬೇಡಿ. ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ. ಇದಕ್ಕೆ ನೀವು ಬೇಕಾದ್ರೆ ಲೀಡ್ ಕೋಡು, ಗೀಕ್ಸ್ ಫಾರ್ ಗೀಕ್ಸು, ಇಂಟರ್ವ್ಯೂ ಬಿಟ್ಟು ಇಂಥ ವೆಬ್ಸೈಟ್ಸ್ನ ರೆಫರ್ ಮಾಡ್ಕೊಬೋದು. ಮಿನಿಮಮ್ ಒಂದು ಇಲ್ಲ 2 ಪ್ರಾಬ್ಲಮ್ ಆದರೂ ಡೈಲಿ ಸಾಲ್ವ್ ಮಾಡಿ. ಡಿಫಿಕಲ್ಟಿ ಸ್ಟಾರ್ಟಿಂಗಲ್ಲಿ ಡಿಫಿಕಲ್ಟ್ ಆಗಿರುತ್ತೆ, ಬರ್ತಾ ಬರ್ತಾ ನಿಮ್ಗೆ ಈಸಿ ಅನಿಸುತ್ತೆ. ಕನ್ಸಿಸ್ಟೆಂಟಾಗಿ ಮಾಡಿದ್ರೆ ಈಸಿ ಅನಿಸುತ್ತೆ. ಸೊ ನೀವು ಒಂದು ಸ್ಟ್ರೀಕ್ ಮೇಂಟೈನ್ ಮಾಡ್ಕೊಬೋದು. 60 ಡೇಸ್ ಇಲ್ಲ 30 ಡೇಸ್. ಅಂದರೆ ನೀವು ಗೀಕ್ಸ್ ಫಾರ್ ಗೀಕ್ಸು ಇಲ್ಲ ಲೀಡ್ ಕೋಡ್ ಈ ಥರ ವೆಬ್ಸೈಟಲ್ಲಿ ನೋಡಿದ್ರೆ ನೀವು ಸ್ಟ್ರೀಕ್ ಮೇಂಟೈನ್ ಮಾಡ್ಕೋಬೋದು. ಆಗ ನಿಮಗೆ ಪ್ಲೇಸ್ಮೆಂಟ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ರಿವೈಸ್ ಮಾಡಿ ಕೋರ್ ಕಾನ್ಸೆಪ್ಟ್ಸ್. ನೀವೇನೋ ಸಿ ಎಸ್ ಅಲ್ಲ ಅಂದರೆ ಸಿ ಎಸ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದ್ರೂ ಸಹ ಈ ಕೋರ್ ಸಬ್ಜೆಕ್ಟ್ಸ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಯಾವುದಂದರೆ ಡಿ ಬಿ ಎಮ್ ಎಸ್, ಓ ಎಸ್ಸು, ಊಪ್ಸು ಮತ್ತು ಕಂಪ್ಯೂಟರ್ ನೆಟ್ವರ್ಕ್ಸ್, ಇಂಥವು ಸಬ್ಜೆಕ್ಟ್ಸ್ಗೆ ಸ್ವಲ್ಪ ಫೋಕಸ್ ಮಾಡಿ. ಏನು ನೀವು ಸಿ ಎಸ್ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೂ ಸಹ ಸ್ವಲ್ಪ ಫೋಕಸ್ ಮಾಡಿ. ಮಿನಿಮಮ್ 5 ಟಾಪಿಕ್ಸ್ ಅಂದರೆ ಮೇಜರ್ ಟಾಪಿಕ್ಸ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಗೂ. 5 ಟಾಪಿಕ್ಸ್ ಆದರೂ ಫುಲ್ ಫೋಕಸ್ ಮಾಡಿ. ಮೋಸ್ಟ್ಲಿ ಎಲ್ಲ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ಸ್ ಏನಂತ ನೋಡಿದ್ರೆ, ಫಸ್ಟ್ ಒಂದು ಬಂದುಬಿಟ್ಟು ಸುಮ್ಮನೆ ಟ್ಯುಟೋರಿಯಲ್ಸ್ ನೋಡೋದು, ಸಾಲ್ವ್ ಮಾಡಲ್ಲ ಪ್ರಾಬ್ಲಮ್ಸ್ನ. ಬರೀ ಟ್ಯುಟೋರಿಯಲ್ಸ್ ನೋಡಿಕೊಂಡು ಇರ್ತಾರೆ. ಬಟ್ ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾಯಿದ್ರೆ ನಿಮ್ಗೆ ಲಾಜಿಕಲ್ ಥಿಂಕಿಂಗು, ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸು, ಮತ್ತು ಯಾವ ಥರ ಕೋಡ್ ಬರೀಬೇಕು ಎಲ್ಲನೂ ಬರುತ್ತೆ. ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ, ಆದಷ್ಟು ಟ್ಯುಟೋರಿಯಲ್ಸ್ ನೋಡಿ, ಅದ್ರ ಜೊತೆಗೆ ಪ್ರಾಬ್ಲಮ್ಸ ಸಾಲ್ವ್ ಮಾಡಿ. ಮತ್ತು ನೆಕ್ಸ್ಟ್ ಒಂದು ಬಂದುಬಿಟ್ಟು ರಿವೈಸ್ ಮಾಡ್ತಿರೋದು ಕಾನ್ಸೆಪ್ಟ್ಸು. ಈಗ ಒಂದು ವೀಕ್ ಇವತ್ತೊಂದು ಕಾನ್ಸೆಪ್ಟ್ನ ಓದಿರ್ತೀರ, ನೆಕ್ಸ್ಟ್ ವೀಕ್ ನೋಡಿದ್ರೆ ಅದು ಮರ್ತಿರುತ್ತೆ. ಮೋಸ್ಟ್ಲಿ ಇದು ಎಲ್ಲರಿಗೂ ಕಾಮನ್ನು. ಬಟ್ ರಿವೈಸ್ ಮಾಡ್ತಾಯಿದ್ರೆ ನಿಮಗೆ ಕರೆಕ್ಟ್ ನಿಮ್ಗೆ ನೆನಪಿರತ್ತೆ. ಮತ್ತು ನೆಕ್ಸ್ಟ್ ಒಂದು ಬಂದುಬಿಟ್ಟು ಬೇಸಿಕ್ಸ್ನ ಇಗ್ನೋರ್ ಮಾಡೋದು. ಫಸ್ಟಿಗೆ ನೀವು ಬೇಸಿಕ್ಸಿಂದ ಕಲ್ತ್ಕೊಂಡೋಗಿ. ನೀವು ಒಂದೇ ಸಲ ಅಡ್ವಾನ್ಸ್ ಲೆವೆಲ್ಗೆ ಜಂಪ್ ಮಾಡಿದ್ದೀನಿ ಅಂದರೆ ನೀವು ಸ್ಟಕ್ ಆಗ್ತೀರಾ. ಸೊ ನಿಮಗೆ ಕಾನ್ಫಿಡೆನ್ಸ್ ಎಲ್ಲ ಹೋಗುತ್ತೆ. ಸೊ ಕಂಪ್ಲೀಟ್ ಬೇಸಿಕ್ಸ್ ಕಲಿತೀರ, ಆಮೇಲೆ ಡಿ ಎಸ್ ಎಲ್ಲ ಮಾಡೋಕ್ಕೋಗಿ. ಮತ್ತು ಕೋಡಿಂಗು ಎಲ್ಲ ಪ್ಲಾಟ್ಫಾರ್ಮಲ್ಲೂ ನಿಮ್ಗೆ ಮಾಡೋಕ್ಕೆ ಐಡಿಯಾ ಇರಲಿ. ಒಂದೇ ಪ್ಲಾಟ್ಫಾರ್ಮಲ್ಲಿ ಮಾಡ್ತೀನಿ, ಬೇರೆ ಪ್ಲಾಟ್ಫಾರ್ಮ್ ನಮ್ಗೆ ಬರೋದಿಲ್ಲ ಅಂತಲ್ಲ. ಎಲ್ಲ ಒಂದೇನಲ್ಲಿ ಮಾಡಿ, ಬಟ್ ಎಲ್ಲದರಲ್ಲೂ ಮಾಡೋ ಥರ ಇರಬೇಕು. ನೀವು ಒಂದು ಕಲ್ತ್ಕೊಳ್ಳಿ. ಬಟ್ ನಿಮ್ಗೆ ಯಾವ್ದು ಪ್ರಿಫರೆನ್ಸ್ ಇರುತ್ತೋ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಅದರಲ್ಲೇ ಮಾಡಿ. ಆ್ಯಕ್ಷನ್ ಪ್ಲ್ಯಾನ್ ನೋಡೋದಾದ್ರೆ ಫಸ್ಟ್ಗೆ ಮಂಡೇ ಟು ವೆಡ್ನೆಸ್ಡೇ ನೀವು ಡಿ ಎಸ್ ಎ ಪ್ರಾಕ್ಟೀಸ್ ಮಾಡಿ, ಒಂದು ಟಾಪಿಕ್ಕು ಒನ್ ಡೇ ಥರ. ಮತ್ತು ಥರ್ಸ್ಡೇಯಿಂದ ಫ್ರೈಡೇವರೆಗೂ ಕೋರ್ಸ್ ಸಬ್ಜೆಕ್ಟ್ಸ್ನ ರಿವಿಷನ್ ಮಾಡಿ. ಅದಾದ್ಮೇಲೆ ಸ್ಯಾಟರ್ಡೇ ಸಂಡೇ ಇರುತ್ತಲ್ಲ, ಅವತ್ತು ಮಾರ್ಕ್ ಟೆಸ್ಟ್ ಇಲ್ಲ ಪ್ರಾಜೆಕ್ಟ್ ವರ್ಕ್ ಆ ಥರ ಏನಾದರೆ ಮಾಡ್ಕೊಳ್ಳಿ. ನೀವು ಇದನ್ನು ಇವತ್ತಿಂದನೇ ಫಾಲೋ ಮಾಡಿ. ನೀವು ಏನು ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಯಾವಾಗಾದರೂ ಇರಲಿ, ಇವತ್ತಿಂದ ಸ್ಟಾರ್ಟ್ ಮಾಡಿ. ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ನೀವು ಬೇರೆಯವ್ರ ಜೊತೆ ಕಂಪೀಟ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಬೇರೆಯವರೆಲ್ಲ ಬೇರೆ ಕಡೆ ಟೈಮ್ ವೇಸ್ಟ್ ಮಾಡ್ತಾಯಿದ್ರೆ ನೀವು ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಆಗುತ್ತೆ ಬೇರೆ ಮೇಲೆ ಫೋಕಸ್ ಮಾಡಿದ್ರೆ. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಡೇ 13 ಸಿಗೋಣ. ಕೋಡಿಂಗಲ್ಲಿ ಹೆಂಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ಡಿಸ್ಕಸ್ ಮಾಡೋಣ ಡೇ 13. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ.